ನಮ್ಮ ಮಾನಸ ವ್ಯಾಕುಲತೆಗಳನ್ನು ಪರಿಹರಿಸುವ ಶಕ್ತಿ ಅದು ರಾಯರಲ್ಲಿ ಇದೆ. ನಮ್ಮಲ್ಲಿ ಏನು ಮನಸ್ಸಿನಲ್ಲಿ ಚಿಂತೆ ಇದೆ, ಏನು ವ್ಯಾಕುಲತೆ ಇದೆ, ಆ ವ್ಯಾಕುಲತೆಯನ್ನೆಲ್ಲ ಪರಿಹರಿಸುವಂಥವರು ರಾಯರು. ಆ ಶಕ್ತಿ ರಾಯರಲ್ಲಿ ಇದೆ. ರಾಯರ ಮಹಿಮೆ, ಅನೇಕರು ರಾಯರ ಬಳಿಗೆ ಬರುತ್ತಾರೆ, ವೃಂದಾವನದ ಸನ್ನಿಧಾನಕ್ಕೆ ಬರುತ್ತಾರೆ, ರಾಯರನ್ನು ಸ್ಮರಿಸ್ತಾರೆ, ರಾಯರ ದರ್ಶನವನ್ನು ಮಾಡ್ತಾ ಇದ್ದಾರೆ, ವೃಂದಾವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏನೆಲ್ಲ ವ್ಯಾಕುಲತೆಗಳಿವೆ ಆ ವ್ಯಾಕುಲತೆಗಳೆಲ್ಲ ಪರಿಹಾರ ಆಗ್ತವೆ. ಈ ರೀತಿಯ ಅನುಭವ ಸಾಕಷ್ಟು ರೀತಿಯಲ್ಲಿ ನಡೆದಿದೆ. ಅನೇಕರಿಗೆ ಆ ರೀತಿಯ ನೆಮ್ಮದಿ ರಾಯರಿಂದ ಸಿಕ್ಕಿದೆ. ಚಿಂತೆಯನ್ನು ಅಪಹರಿಸುವವರು ರಾಯರು ಅನ್ನುವ ಅನುಭವ ಅನೇಕರಿಗೆ ಆಗಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ರಾಘವೇಂದ್ರ ಗುರು ಸಾರ್ವಭೌಮರ ಭವ್ಯ ಚರಿತೆಯಲ್ಲಿ ಆ ಚರಿತ್ರೆಯನ್ನು ಒಳಗೊಂಡು ಅರ್ಥ ಮಾಡಿಕೊಂಡು ಅವರ ಅನುಗ್ರಹದಲ್ಲಿ ತೊಯ್ದು ಪುನೀತರಾಗಿರುವಂತಹ ಕೃಷ್ಣಾವಧೂತರು ರಾಘವೇಂದ್ರ ಸಹಸ್ರ ನಾಮಾವಳಿಯನ್ನು ರಚಿಸಿದ್ದಾರೆ. ಓಂ ಚಿಂತಾಹರ್ತ್ರೇ ನಮಃ ಎಂಬುದಾಗಿ ಅವರನ್ನು ವಂದಿಸ್ತಾ ಇದ್ದಾರೆ. ಚಿಂತೆಯನ್ನು ಅಪಹರಿಸುವವರು, ಚಿಂತಾಹರ್ತ. ಹರ್ತ ಅಂತಂದರೆ ಹೃಂಗ್ ಹರಣೆ ಅನ್ನುವ ಧಾತುವಿನಿಂದ ಉಂಟಾದಂತಹ ಪದ ಹರ್ತ ಅನ್ನುವ ಪದ. ಅಪಹರಿಸುವವ ಅಂತನ್ನೋದು ಅದರ ಅರ್ಥ. ಚಿಂತೆಯನ್ನು ಅಪಹರಿಸುವವ, ಇದು ಬಹಳ ದೊಡ್ಡ ಮಹಿಮೆ, ರಾಯರ ಮಹಿಮೆ. ನಮ್ಮ ಮಾನಸ ವ್ಯಾಕುಲತೆಗಳನ್ನು ಪರಿಹರಿಸುವ ಶಕ್ತಿ ಅದು ರಾಯರಲ್ಲಿ ಇದೆ. ನಮ್ಮಲ್ಲಿ ಏನು ಮನಸ್ಸಿನಲ್ಲಿ ಚಿಂತೆ ಇದೆ, ಏನು ವ್ಯಾಕುಲತೆ ಇದೆ, ಆ ವ್ಯಾಕುಲತೆಯನ್ನೆಲ್ಲ ಪರಿಹರಿಸುವಂಥವರು ರಾಯರು. ಆ ಶಕ್ತಿ ರಾಯರಲ್ಲಿ ಇದೆ. ರಾಯರ ಮಹಿಮೆ, ಅನೇಕರು ರಾಯರ ಬಳಿಗೆ ಬರುತ್ತಾರೆ, ವೃಂದಾವನದ ಸನ್ನಿಧಾನಕ್ಕೆ ಬರುತ್ತಾರೆ, ರಾಯರನ್ನು ಸ್ಮರಿಸ್ತಾರೆ, ರಾಯರ ದರ್ಶನವನ್ನು ಮಾಡ್ತಾ ಇದ್ದಾರೆ, ವೃಂದಾವನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಮನಸ್ಸಿನಲ್ಲಿ ಏನೆಲ್ಲ ವ್ಯಾಕುಲತೆಗಳಿವೆ ಆ ವ್ಯಾಕುಲತೆಗಳೆಲ್ಲ ಪರಿಹಾರ ಆಗ್ತವೆ. ಈ ರೀತಿಯ ಅನುಭವ ಸಾಕಷ್ಟು ರೀತಿಯಲ್ಲಿ ನಡೆದಿದೆ. ಅನೇಕರಿಗೆ ಆ ರೀತಿಯ ನೆಮ್ಮದಿ ರಾಯರಿಂದ ಸಿಕ್ಕಿದೆ. ಚಿಂತೆಯನ್ನು ಅಪಹರಿಸುವವರು ರಾಯರು ಅನ್ನುವ ಅನುಭವ ಅನೇಕರಿಗೆ ಆಗಿದೆ. ಅವರ ಜೀವನ ಚರಿತ್ರೆಯಲ್ಲಿ ವೃಂದಾವನ ಪ್ರವೇಶ ಆದ ಮೇಲೂ ಕೂಡ ಅನೇಕರಿಗೆ ಆ ರೀತಿಯ ಸಮಸ್ಯೆ ಪರಿಹಾರ ಆದದ್ದಿದೆ. ರಾಯರ ಒಬ್ಬ ಶಿಷ್ಯ, ಅವರ ಜೀವನ ಚರಿತ್ರೆಯನ್ನು ನೋಡುವಾಗ ರಾಯರ ಶಿಷ್ಯ, ಆ ರಾಯರ ಶಿಷ್ಯ ಒಂದು ಸಂದರ್ಭದಲ್ಲಿ ಊರಿಗೆ ಹೋಗ್ತಾ ಇರ್ತಾನೆ. ಊರಿಗೆ ಹೋಗ್ತಾ ಇರುವಾಗ, ಸ್ವಾಮಿ ಊರಿಗೆ ಹೋಗಬೇಕಾಗಿದೆ, ಅನುಗ್ರಹವನ್ನು ಮಾಡಿ. ರಾಯರು ಆ ಸಂದರ್ಭದಲ್ಲಿ ಶೌಚಕ್ಕೆ ಅಂತ ಹೋಗ್ತಾ ಇರ್ತಾರೆ. ಅಲ್ಲಪ್ಪ, ನಾನು ಬೇರೆ ಸಂದರ್ಭದಲ್ಲಿ ಕೇಳಿದರೆ ಏನಾದರೂ ಕೊಡ್ತಿದ್ದೆ ನಿನಗೆ, ಮಂತ್ರಾಕ್ಷತೆ ಆದರೂ ಕೊಡ್ತಾ ಇದ್ದೆ, ಶೌಚಕ್ಕೆ ಹೋಗ್ತಾ ಇದ್ದೇನೆ, ಕೈಯಲ್ಲಿ ಮಣ್ಣಿದೆ ನೋಡು, ಏನು ಕೊಡಲಿ ನಿನಗೆ ಅಂತ ಕೇಳ್ತಾರೆ. ಸ್ವಾಮಿ, ತಮ್ಮ ಕೈಯಲ್ಲಿ ಏನಿದೆ ಬುದ್ಧಿ, ತಮ್ಮ ಕೈಯಲ್ಲಿ ಏನಿದೆ ಅದನ್ನೇ ಕೊಡಿ ಅಂತಂತಾನೆ. ಅಷ್ಟು ಭಕ್ತಿ ರಾಯರಲ್ಲಿ ಅವನಿಗೆ. ರಾಯರ ಕೈಯಲ್ಲಿ ಮಣ್ಣಿರ್ತದೆ, ಒಂದು ಸ್ವಲ್ಪ ಮಣ್ಣನ್ನೇ ಕೊಡ್ತಾರೆ. ಆಯ್ತಪ್ಪ, ನಿಂಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಕಳಿಸ್ತಾರೆ. ಆ ಶಿಷ್ಯ ಹೊರಟಿದ್ದಾನೆ, ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಹೋಗುವಾಗ ರಾತ್ರಿಯಾಗಿದೆ, ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದಾನೆ, ತನ್ನ ಊರಿಗೆ ಹೋಗ್ತಾ ಇದ್ದಾನೆ. ರಾತ್ರಿ ಆಯಿತು ಅಂತ ಒಂದು ಊರನ್ನು ತಲುಪಿದ್ದಾನೆ. ಆ ಊರಿನಲ್ಲಿ ಒಬ್ಬ ಶ್ರೀಮಂತರ ಮನೆಯ ಅಂಗಳದಲ್ಲಿ ಹೊರಗಡೆ ಆ ಜಗಲಿ ಮೇಲೆ ಮಲಗಿದ್ದಾನೆ. ತನ್ನ ಚೀಲವನ್ನು ತಲೆದಿಂಬು ಮಾಡಿಕೊಂಡು ಅಲ್ಲೇ ಮಲಗಿದ್ದಾನೆ. ಆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಒಂದು ದೊಡ್ಡ ಭೂತ ಅಲ್ಲಿಗೆ ಬರ್ತಾ ಇದೆ. ಬಂದು ದಾರಿ ಬಿಡು ಅಂತ ಹೇಳ್ತಾ ಇದೆ.
ಇವನಿಗೆ ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿದೆ. ಆ ಆಕೃತಿಯನ್ನು ನೋಡೇ ಭಯಗೊಂಡಿದ್ದಾನೆ. ದಾರಿ ಬಿಡು ಅಂತ ಹೇಳ್ತಾ ಇದೆ. ಯಾಕೆ ದಾರಿ ಬಿಡು ಅಂತ ಹೇಳ್ತಾ ಇದೆ ಅಂತ ಇವನಿಗೆ ಆವಾಗ ಕುತೂಹಲ. ಅದು ದಾರಿಯಲ್ಲೇನು ಮಲಗಿಲ್ಲ ಅವನು. ಮನೆಯ ಅಂಗಳದಲ್ಲಿ ಹೊರಗಡೆ ಅದು ಒಂದು ಬದಿಯಲ್ಲಿ ಜಗಲಿಯಲ್ಲಿ ಮಲಗಿದ್ದಾನೆ. ಮನೆ ಬಾಗಿಲು ತಕ್ಕೊಂಡೇ ಇದೆ. ಬಾಗಿಲು ಮುಂಭಾಗದಲ್ಲಿ ಇವನೇನು ಮಲಗಲಿಲ್ಲ. ಅದಕ್ಕೆ ದಾರಿ ಬಿಡು ಅಂತ ಇದು ನನಗೆ ಯಾಕೆ ಹೇಳ್ತಾ ಇದೆ ಅಂತ ಇವನಿಗೆ ಕುತೂಹಲ. ಆವಾಗ ಮತ್ತೆ ಆ ಭೂತ ಹೇಳ್ತಾ ಇದೆ, ಅದು ಬೆಂಕಿ ಇದೆಯಲ್ಲ ನಿನ್ನ ತಲೆ ಹತ್ತಿರ, ತೆಗಿಯೋದನ್ನ ಅಂತ. ತಲೆ ಹತ್ತಿರ ಬೆಂಕಿ ಇದೆಯಾ? ಚೀಲ ಇದೆಯಲ್ಲ ಅಲ್ಲಿ ಏನು ಬೆಂಕಿ ಇದೆ ಅಂತ ಅವನ ಆಲೋಚನೆ. ಆಮೇಲೆ ಅವನು ಹೇಳ್ತಾ ಇರೋ ಮಾತು ಕೇಳುವಾಗ ಇವನಿಗೆ ಆಲೋಚನೆ ಬರುತ್ತೆ, ಏನಿದೆ ಈ ಚೀಲದಲ್ಲಿ? ಓ, ಬರುವಾಗ ನಮ್ಮ ಗುರುಗಳು ರಾಯರು ನನಗೆ ಮೃತ್ತಿಕೆಯನ್ನು ಕೊಟ್ಟಿದ್ದಾರೆ. ಆ ಮೃತ್ತಿಕೆ ಈ ಚೀಲದೊಳಗಿದೆ. ಅದು ಅವನಿಗೆ ಬೆಂಕಿ ಥರ ಕಾಣಿಸ್ತಾ ಇದೆ, ಈ ಭೂತಕ್ಕೆ ಬೆಂಕಿಯ ಥರ ಕಾಣಿಸ್ತಾ ಇದೆ ಅಂತನೋ ಆಲೋಚನೆ ಬರುತ್ತೆ. ಗಟ್ಟಿ ಹಿಡ್ಕೊಳ್ತಾನೆ. ಆವಾಗ ಧೈರ್ಯ ಬರುತ್ತೆ ಅವನಿಗೆ. ಮೊದಲು ಭಯ ಆಗ್ತಾಯಿತ್ತು, ಆಕೃತಿಯನ್ನು ನೋಡುವಾಗಲೇ ಭಯ ಆಗ್ತಾಯಿತ್ತು. ಈಗ ಬೆಂಕಿ ಇದೆ ಅಂತ ಹೇಳಿದರೆ ಈ ಭೂತ ಇದಕ್ಕೆ ಭಯಗೊಳ್ತಾ ಇದೆ ಅಂತ ಗೊತ್ತಾಯಿತು. ಇವನು ಭೂತಕ್ಕೆ ಭಯಗೊಳ್ತಾ ಇದ್ದ, ಆ ಭೂತ ಇವನು ಚೀಲದಲ್ಲಿರುವ ಮೃತ್ತಿಕೆಗೆ ಭಯಗೊಳ್ತಾ ಇದೆ ಅಂತ ಅವನಿಗೆ ಮನದಟ್ಟಾಯಿತು. ಆ ಚೀಲವನ್ನು ಭದ್ರವಾಗಿ ಹಿಡ್ಕೊಂಡ. ಬಿಡಲ್ಲ ದಾರಿಯನ್ನು ಅಂತ ಹೇಳ್ತಾ ಇದ್ದಾನೆ. ಇವನಿಗೆ ಧೈರ್ಯ ಬಂದಿದೆ, ಗಟ್ಟಿಯಲ್ಲೇ ಮಾತಾಡ್ತಾ ಇದ್ದಾನೆ, ಬಿಡಲ್ಲ ಅಂತ. ಬಿಡು ದಾರಿಯನ್ನು ಅಂತ ಅದು ಹೇಳ್ತಾ ಇದೆ. ಆವಾಗ ಇವನು ಆ ಚೀಲದಿಂದ ಮೃತ್ತಿಕೆಯನ್ನು ತೆಗೆದು ಸ್ವಲ್ಪ ಮೃತ್ತಿಕೆಯನ್ನು ಇಟ್ಟುಕೊಂಡು ಆ ಸ್ವಲ್ಪ ಮೃತ್ತಿಕೆಯನ್ನು ಭೂತದ ಮೇಲೆ ಹಾಕಿಬಿಟ್ಟಿದ್ದಾನೆ. ಹಾಕಿದರೆ ಆ ಭೂತ ಅಲ್ಲೇ ಭಸ್ಮವಾಗಿ ಬಿಟ್ಟಿದೆ. ಮತ್ತೆ ಅದನ್ನು ಕಟ್ಟಿಟ್ಟು ಚೀಲದಲ್ಲಿಟ್ಟು ಗಟ್ಟಿಯಾಗಿ ನಿದ್ದೆ ಮಾಡಿದ್ದಾನೆ, ಮಲಗಿದ್ದಾನೆ. ಬೆಳಗಿನ ಜಾವದಲ್ಲಿ ಆವಾಗ ಬಾಗಿಲು ತೆಗಿತಾ ಇದ್ದಾರೆ. ಮನೆಯ ಯಜಮಾನರು, ಶ್ರೀಮಂತರು, ಅವರು ಬಾಗಿಲು ತೆಗೆದಾಗ ಇವನು ಮಲಗಿದ್ದಾನೆ. ಇವನಿಗೆ ಎಚ್ಚರ ಆಯಿತು. ಆಗ್ತಾ ಇದ್ದ ಹಾಗೆ ಮನೆಯವರೆಲ್ಲ ಬಂದು ಅವ್ನು ನಮಸ್ಕಾರ ಮಾಡ್ತಾ ಇದ್ದಾರೆ. ಈ ಮನೆಯವರು ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ? ಮನೆ ಹೊರಗಡೆ ಮಲಗಿದೆ, ನನಗೆ ಯಾಕೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಇವನಿಗೆ ಕುತೂಹಲ. ಆವಾಗ ಅವ್ರು ಕೇಳಿದ್ರಂತ, ರಾತ್ರಿ ಯಾರಾದರೂ ಬಂದಿದ್ರಾ ಅಂತ. ಒಂದು ಭೂತ ಬಂದಿತ್ತು ಅಂತ ಹೇಳಿದೆ ಇವನು. ಹೌದಾ? ಏನು ಮಾಡಲಿಲ್ವಾ? ಏನು ಮಾಡ್ತು? ನನ್ನ ಕೈಯಲ್ಲಿ ಗುರುಗಳು ಕೊಟ್ಟಿರುವ ಮೃತ್ತಿಕೆ ಇತ್ತು, ಆ ಮೃತ್ತಿಕೆಯನ್ನು ಅದರ ಮೇಲೆ ಹಾಕಿದೆ, ಅದು ಸುಟ್ಟೋಯಿತು ಅಂತ ಹೇಳಿದ. ಭಾರೀ ಸಂತೋಷ ಆಯಿತು ಅವರಿಗೆ. ಅವರು ಪುನಃ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕೆ, ಏನಾಯಿತು ಅಂತ ಕೇಳಿದಾಗ ಆ ಮನೆ ಯಜಮಾನರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಹುಟ್ಟಿದ ಮಗುವನ್ನೆಲ್ಲ, ಎಲ್ಲ ಮಕ್ಕಳನ್ನು ಕೂಡ ಒಂದು ಭೂತ ಬಂದು ಕೊಲ್ತಾ ಇತ್ತು, ನಾಶಪಡಿಸ್ತಾ ಇತ್ತು. ನೀ ಬಂದದ್ದಕ್ಕೆ, ನೀನು ಆ ಭೂತವನ್ನು ನಾಶಪಡಿಸಿದ್ದಕ್ಕೆ ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಒಂದು ಸಂತಾನ ಮಗು ಹುಟ್ಟಿದೆ. ಆ ಮಗು ಸುರಕ್ಷಿತವಾಗಿ ಇದೆ ಅನ್ನೋದನ್ನು ನೋಡಿಯೇ ನಮಗೆ ಆಶ್ಚರ್ಯ ಆಯಿತು. ಅದು ಹೇಗೆ ಅಂತ ನೋಡುವಾಗ ನೀನು ಹಾಕಿರುವಂತಹ ರಾಯರ ಮೃತ್ತಿಕೆಯಿಂದ ಅಂತ ಗೊತ್ತಾಯಿತು. ಬಹಳ ಸಂತೋಷ ಆಯಿತು ಅಂತ ಹೇಳಿ ಮನೆಯೊಳಗೆ ಕರೆದು ಉಪಚಾರ ಮಾಡಿ, ಅವನಿಗೆ ಎಲ್ಲ ಉಪಚಾರಗಳನ್ನು ಮಾಡಿ ಒಳ್ಳೆ ಮೃಷ್ಟಾನ್ನವನ್ನು ನೀಡಿ, ನಂತರದಲ್ಲಿ ತಮ್ಮ ಬಂಧುಗಳಲ್ಲೇ ಒಂದು ಕನ್ಯೆಯನ್ನು ಕೊಟ್ಟು ಮದುವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದು ಯಾವುದರಿಂದ ಆಯಿತು ಇಷ್ಟೆಲ್ಲ ಅಂದರೆ ರಾಯರ ಕೊಟ್ಟಿರೋ ಮೃತ್ತಿಕೆಯಿಂದ ಆಯಿತು. ಮೃತ್ತಿಕೆಗೆ ಅಷ್ಟು ಶಕ್ತಿ ಇದೆ. ಅವರು ಆ ಮನೆ ಯಜಮಾನರು ರಾಯರ ಹತ್ತಿರ ಹೋಗಿಲ್ಲ, ರಾಯರ ಹತ್ತಿರ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿಲ್ಲ. ಆದರೆ ಅವರಿಗೆ ಮೇಲಿಂದ ಮೇಲೆ ಆದಂತಹ ಆಪತ್ತು, ಆ ಒಂದು ಭೂತ ಬಂದು ಅವರ ಮನೆಯಲ್ಲಿ ಹುಟ್ಟುವ ಸಂತಾನವನ್ನೆಲ್ಲ ನಾಶಪಡಿಸ್ತಾ ಇದೆ. ಈ ಚಿಂತೆ ಅವರಿಗೆ ಅನೇಕ ವರ್ಷಗಳಿಂದ ಇದೆ. ಅನೇಕ ವರ್ಷಗಳಿಂದ ಇದ್ದ ಚಿಂತೆಯನ್ನು ಆ ರಾಯರ ಮೃತ್ತಿಕೆಯನ್ನು ಹಿಡಿದುಕೊಂಡು ಆ ಭಕ್ತ ಶಿಷ್ಯ ಬಂದಿದ್ದಾನೆ. ಅವನ ಅಂಗಳದಲ್ಲಿ ಇದ್ದದ್ದಕ್ಕೇ ಅವರ ಚಿಂತೆ, ಜನ್ಮದಲ್ಲಿ ಇದ್ದ ಚಿಂತೆಯೆಲ್ಲ ಪರಿಹಾರ ಆಯಿತು. ಅಂತಹ ಶಕ್ತಿ ರಾಯರ ಮೃತ್ತಿಕೆಗಿದೆ ಅಂತಂದರೆ ರಾಯರ ಮಹಿಮೆ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು. ಚಿಂತಾ ಹರ್ತ, ಅದಕ್ಕೋಸ್ಕರ ಕೃಷ್ಣಾವಧೂತರು ಅವರನ್ನು ಕೊಂಡಾಡ್ತಾ ಇದ್ದಾರೆ ರಾಯರನ್ನು. ಓಂ ಚಿಂತಾಹರ್ತ್ರೇ ನಮಃ. ಓಂ ಚಿಂತೆಯನ್ನು ಪರಿಹರಿಸುವ ಮಹಾನುಭಾವರೇ ಎಂಬುದಾಗಿ ಅವರನ್ನು ನಮಸ್ಕರಿಸ್ತಾ ಇದ್ದಾರೆ. ನಾವು ಅವರನ್ನು ಸ್ಮರಣೆ ಮಾಡಿದರೆ, ಅವರ ಪಾದೋದಕವನ್ನು ಪ್ರಾಶನ ಮಾಡಿದರೆ, ಅವರ ಪ್ರಸಾದವನ್ನು ಸ್ವೀಕರಿಸಿದರೆ ನಮ್ಮ ಎಲ್ಲ ಚಿಂತೆಗಳು ಕೂಡ ಪರಿಹಾರ ಆಗ್ತಾ ಇವೆ. ಅಂತಹ ಮಹಾಮಹಿಮೆಯನ್ನು
ಕೊಂಡಾಡ್ತಾ ಇದ್ದಾರೆ. ಓಂ ಚಿಂತಾಹರ್ತರೇ ನಮಃ ಓಂ ಎಂಬುದಾಗಿ ವಂದಿಸ್ತಾ ಇದ್ದಾರೆ. ಮುಂದಿನ ನಾಮದ ಚಿಂತನೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಶ್ರೀ ಗುರು ಮಧ್ವೇಶಾರ್ಪಣಮಸ್ತು.